ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ಮಂಗಳಕರವಾದಂಥ ದಿನದಲ್ಲಿ ಏನೆಲ್ಲ ವಿಶೇಷತೆ ಇದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು, ಎಲ್ಲವನ್ನ ಇವತ್ತು ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಮಾಡೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾಪನ ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕರ್ತಶ್ಚಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವವಸನಾಮ ಸಂವತ್ಸರ ಉತ್ತರಾಯಣ ಶಶಿ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ನವಮಿ ತಿಥಿ, ಭರಣಿ ನಕ್ಷತ್ರ. ಈ ದಿವಸ ಈ ಮಾಘ ಮಾಸದ ನವಮಿಯನ್ನು ಮಧ್ವನವಮಿ ಅಂತ ಕರೀತಾರೆ. ಮಧ್ವಾಚಾರ್ಯರು ದೇಹ ತ್ಯಾಗ ಮಾಡಿದ ದಿವಸ, ನಾರಾಯಣನಲ್ಲಿ ಸೇರಿಕೊಂಡ ಪುಣ್ಯ ದಿವಸ ಅಂತ ಶ್ರದ್ಧೆ ಇದೆ. ಅವರು ಒಂದು ವರ್ಣ ವರ್ಗ ಇತ್ಯಾದಿಗಳನ್ನು ಗಮನಿಸಿಕೊಳ್ಳದೆ ನಾವು ಈ ವರ್ಗಾತೀತವಾಗಿ ಗಮನಿಸ್ಕೊಳ್ಳೋದಾದರೆ ಮಧ್ವಾಚಾರ್ಯರು ಓರ್ವ ಮಹಾ ಬೆಳಕು. ಶ್ರೀ ಶ್ರೀ ಶಂಕರಾಚಾರ್ಯರು, ಶ್ರೀ ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಶ್ರೀ ಮಧ್ವಾಚಾರ್ಯರು, ಮೂರು ಜನ ನಮ್ಮ ಭಾರತಕ್ಕೆ ಮಹಾ ಬೆಳಕಾಗಿ ನಿಂತವರು. ಒಂದು ರೀತಿಯಲ್ಲಿ ಪ್ರಾತರ್, ಮಧ್ಯ, ಸಾಯಂಕಾಲ ಅಂತೀವಲ್ಲ, ಹಾಗೆ ತ್ರಿಕಾಲಗಳನ್ನು ಸೂಚಿಸ್ತಕ್ಕಂಥವರಾಗಿದ್ದಾರೆ. ಭೂರ್ಭುವ ಸ್ವಃ ಅಂತ ಹೇಳ್ತಕ್ಕಂಥ ಈ ಲೋಕಗಳನ್ನು, ತ್ರಿಲೋಕಗಳನ್ನು ಅವರು ಪ್ರತಿನಿಧಿಸ್ತಕ್ಕಂಥವರಾಗಿದ್ದಾರೆ. ಸತ್ವರಜಸ್ತಮೋ ಗುಣಗಳ ಆ ಸ್ವರೂಪ, ಆ ರೀತಿಯಲ್ಲಿ ಹೇಗೆ ನಾವು ಭಗವಂತನನ್ನು ಕಾಣ್ತೀವೋ ಆ ರೀತಿಯಲ್ಲಿ ಮೂರು ಜನ ಅವತರಿಸಿ ನಮ್ಮ ಭಾರತವನ್ನು ಉದ್ಧರಿಸಿದಂಥವರು. ಅವರ ಕೊಡುಗೆ ತುಂಬ ದೊಡ್ಡದು. ಮಧ್ವಾಚಾರ್ಯರು ತುಂಬ ಸರಳವಾಗಿ ಆ ವಿಷ್ಣುವಿನ ಭಕ್ತಿಯನ್ನು ಮಾಡುವುದು ಹೇಗೆ, ಅವರ ಸೂತ್ರಗಳು ಕಠಿಣವಾಗಿದ್ದಾವೆ. ಅವರು ಬ್ರಹ್ಮಸೂತ್ರಕ್ಕೆ, ಭಗವದ್ಗೀತೆಗೆ ಭಾಷ್ಯವನ್ನು ಬರೆದದ್ದು ಉಪನಿಷತ್ತುಗಳಿಗೆಲ್ಲ ಗಮನಿಸಿಕೊಂಡಾಗ ಆ ಕಠಿಣತೆಯನ್ನು ಬಿಡಿಸಿಕೊಟ್ಟು ಸರಳವಾಗಿ ಈ ಅಂಶಗಳು ಹೀಗೆ ಅಂತ ತಿಳುವಳಿಕೆ ಪ್ರಸಾರ ಮಾಡಿದಂಥ ಮಹನೀಯರು. ಅವರನ್ನು ಸ್ಮರಿಸಿಕೊಳ್ಳುವುದು ಕೂಡ ಒಂದು ಪುಣ್ಯ. ಅವರು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಅವತರಿಸಿದಂಥವರು. ಹೀಗಾಗಿ ನಮ್ಮ ನಾಡಿನ ಮಟ್ಟಿಗೆ ಒಂದು ಶ್ರೀಪ್ರಭೆ ಅವರು. ಹೀಗಾಗಿ ಅವರ ಸ್ಮರಣೆ. ಈ ದಿವಸ ನಾವಲ್ಲಿ ಉಡುಪಿಯ ಪಾಜಕ ಕ್ಷೇತ್ರಕ್ಕೆ ಹೋದರೆ ಅವರ ಮನೆ, ಆ ವಾತಾವರಣ, ಅದನ್ನೆಲ್ಲ ನಾವು ಕಾಣಲಿಕ್ಕೆ ಅವಕಾಶ ಇದೆ. ಯಾವುದನ್ನು ನಾವು ಉಡುಪಿ ಮಠ ಅಂತ ಈ ದಿವಸ ಉಡುಪಿಯಲ್ಲಿ ಕಾಣ್ತೀವೋ, ಕೃಷ್ಣ ದೇವಲ ಮಧ್ವಾಚಾರ್ಯರಿಂದ ಸ್ಥಾಪಿತವಾದದ್ದು ಅಂತಕ್ಕಂಥದ್ದು ನಂಬಿಕೆ ಇದೆಯಲ್ಲ. ಹೀಗಾಗಿ ಆ ಅಷ್ಟಮಠಗಳೂ ಇವರ ಶಿಷ್ಯಂದಿರೇ ಆಗಿದ್ದಾರೆ. ಮಧ್ವಾಚಾರ್ಯರು ಆ ಮಟ್ಟಿಗೆ ಒಂದು ವಿಶೇಷ ಜ್ಞಾನ ಪ್ರಸಾರವನ್ನು ಬೆಳಗಿ ಕೇವಲ ಒಂದು ಪ್ರಾಂತ್ಯ ಅಂತಲ್ಲ, ಇಡೀ ಭಾರತದಾದ್ಯಂತ ಅವರು ಒಳ್ಳೆಯ ಸಂದೇಶಗಳನ್ನು, ಭಕ್ತಿಯನ್ನು, ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ ನೆಲೆಸಬೇಕು ಅಂದರೆ ಯಾವ ರೀತಿಯಲ್ಲಿ ನಾವು ಸಮರ್ಪಣೆ ಮಾಡಿಕೊಳ್ಬೇಕು ಇದನ್ನು ಸೂಚಿಸಿಕೊಟ್ಟಂಥವರು. ಅಂಥ ಮಹನೀಯರು. ಅವರಿಗೆ ಆ ಶಕ್ತಿ ಇತ್ತು. ಸಾಕ್ಷಾತ್ ಅವರನ್ನು ವಾಯುಪುತ್ರ ಅಂತಲೇ ಕರೀತಾರೆ. ಆ ವಾಯುವೇ ಈ ಮಧ್ವಾಚಾರ್ಯರಾಗಿ ಅವತರಿಸಿದ್ರು ಅಂತಕ್ಕಂಥದ್ದು. ಹಾಗಾಗಿಯೇ ವೈಷ್ಣವ ಸಂಪ್ರದಾಯದಲ್ಲಿ ಆ ವಾಯುದೇವರಿಗೆ ವಿಶೇಷವಾದ ಗೌರವ, ಮುಖ್ಯ ಪ್ರಾಣ ಅಂತೆಲ್ಲ ಕರೀತಾರೆ. ಸಹಜ, ನಮಗೆ ವಾಯು ಇಲ್ಲ ಅಂದರೆ ಏನಾಗುತ್ತೆ, ಮನುಷ್ಯ ಬದುಕೇ ಇರುವುದಿಲ್ಲ, ಸತ್ತೇ ಹೋಗ್ಬಿಡ್ತಾನಲ್ವ. ಹೀಗಾಗಿ ಆ ಪ್ರಾಣವಾಯು ಅಂತಕ್ಕಂಥದ್ದು ಬಹಳ ಮುಖ್ಯ. ಹೀಗಾಗಿ ಆತನ ಮುಖ್ಯ ಪ್ರಾಣ ಅಂತ ಕರೀತಾರೆ. ಆ ಮುಖ್ಯ ಪ್ರಾಣ ಬೇರೆ ಯಾರೂ ಅಲ್ಲ, ಹನುಮಂತ ಅಂತಕ್ಕಂಥ ನಂಬಿಕೆ ಅಲ್ವಾ. ಆ ಹನುಮಂತ ಬೇರೆ ಯಾರೂ ಅಲ್ಲ, ಮಧ್ವಾಚಾರ್ಯರು ಅಂತಕ್ಕಂಥ ಶ್ರದ್ಧೆ ಅವರಲ್ಲಿದೆ. ಹೀಗಾಗಿ ಮಧ್ವಾಚಾರ್ಯರಿಗೆ ನಮ್ಮ ನಾಡಿನಲ್ಲಷ್ಟೇ ಅಲ್ಲ, ಭಾರತದಾದ್ಯಂತವೂ ಅಲ್ಲ, ವಿಶ್ವದಾದ್ಯಂತ ಅನೇಕ ಭಕ್ತವೃಂದ ಅವರನ್ನು ಶ್ರದ್ಧೆಯಿಂದ ಸ್ಮರಿಸಿಕೊಳ್ಳುತ್ತೆ. ಅವರು ಕೊಟ್ಟ ಕೊಡುಗೆ ಅಪಾರ. ಅವರಿಗೊಂದು ನಮಸ್ಕಾರ ಸಲ್ಲಿಸೋಣ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಅಷ್ಟ ಮಠಗಳನ್ನು ಸ್ಥಾಪಿಸಿ ಭಕ್ತಿ ಪ್ರಭೆಯನ್ನು ಇಡೀ ಲೋಕಕ್ಕೆ ಪಸರಿಸಿರುವಂತಹ ಮಧ್ವಾಚಾರ್ಯರನ್ನ ಇವತ್ತು ನೆನಪು ಮಾಡಿಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ.
ಮೊದಲನೇ ಸಂದೇಶವನ್ನ ಮೈಸೂರಿನಿಂದ ಚಿರಂಜೀವಿ ಅವರು ಕಳಿಸಿದ್ದಾರೆ. ಚಿರಂಜೀವಿ ಅವರ ಜನ್ಮ ದಿನಾಂಕ 10/3/2008. ಹುಟ್ಟಿದ ಸಮಯ ರಾತ್ರಿ 9:35. ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಿರಂಜೀವಿಯವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಉಚ್ಚಾಭಿಲಾಷಿಯಾಗಿದ್ದಾನೆ, ಮೌಢ್ಯನಾಗಿಲ್ಲ. ಅದೃಷ್ಟ ಚೆನ್ನಾಗಿದೆ ನಿಮ್ಮದು. ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಲಾಭ ಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ಜಾತಕ ಗಮನಿಸ್ಕೊಂಡಾಗ ಹೆಚ್ಚಿನ ಅನುಕೂಲಗಳಿದ್ದಾವೆ. ಆರೋಗ್ಯದ ಕಡೆಗೆ ಈಗ ಕಾಲಿನ ಬಾಧೆ ಉಂಟಾಗಬಹುದು, ಹುಷಾರು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಆಟ ಮತ್ತೊಂದು ಇದು ಅಂತ ಹೇಳಿ ಕಾಲಿಗೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರಾಗಿದೆ. ಉಳಿದ ಹಾಗೆ ನಿಮಗೆ ಈ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೇಗಿದೆಯಪ್ಪ ಅಂದರೆ ಚೆನ್ನಾಗಿ ಅನುಕೂಲಕರವಾಗಿದೆ. ನೀವು ಶುಕ್ರನ ಬಲದಿಂದಾಗಿ, ಲಗ್ನಾಧಿಪತಿನೇ ಶುಕ್ರ ಪಂಚಮದಲ್ಲಿದ್ದರೆ ತ್ರಿಕೋಣ ಸ್ಥಾನ ತುಂಬ ಚೆನ್ನಾಗಿದೆ. ಹೀಗಾಗಿ ನೀವು ಅಲ್ಲಿ ಶುಕ್ರ ರವಿ ಬುಧರಿದ್ದಾಗ ಮೆಡಿಕಲ್ ಸಂಬಂಧಿಸಿದ ಹಾಗೆ ಟ್ರೈ ಮಾಡಬಹುದು. ನಾವು ಈ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅಂತಾರಲ್ಲ, ಅವುಗಳಿಗೆ ಸಂಬಂಧಿಸಿದ ಹಾಗೆ ಟ್ರೈ ಮಾಡಬಹುದು. ನೀವೊಂದು ಗುರಿ ಇಟ್ಟುಕೊಂಡ್ರೆ ಅದಕ್ಕೆ ಅವಕಾಶ ಚೆನ್ನಾಗಿದೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿದೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಹಾಸನದಿಂದ ಪ್ರಕಾಶ್ ಅವರು ಕಳಿಸಿದ್ದಾರೆ. ಪ್ರಕಾಶ್ ಅವರ ಜನ್ಮ ದಿನಾಂಕ 28/12/1993. ಹುಟ್ಟಿದ ಸಮಯ ರಾತ್ರಿ 9:20. ಮದುವೆಗೆ ಪ್ರಯತ್ನ ಪಡ್ತಾ ಇದ್ದಾರೆ, ಆಗಿಲ್ಲ. ಹಾಗಾಗಿ ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಕಾಶ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ ಶನಿ. ಒಳ್ಳೆ ತನ್ನದೇ ಮನೆಯ ತೊಂದರೆ ಇಲ್ಲ. ಈಗ ಶನಿ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಈಗ ಅವಕಾಶ ಇದೆ. ಇಷ್ಟು ದಿವಸ ಆಗಲಿಲ್ಲ, ಕಾಲವಶಾತ್ ಆಗಿರಲ್ಲ. ಹೀಗಾಗಿ ಕಾಲ ಇದೆ. ಶನೈಶ್ಚರನ ಕಾಲ, ಶನೈಶ್ಚರನ ಭುಕ್ತಿಯೇ ನಡೀತಾ ಇದೆ. ದಶಾಭುಕ್ತಿ ಇದ್ದಾಗ ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಸ್ವಾಂ ಸ್ವಾಂ ದಶಾಮುಪಗತಾನ್ ಸ್ವಫಲಪ್ರದಾಸ್ಯು ಅಂತ. ಆಯಾ ದಶಾ ಕಾಲದಲ್ಲಿ ಆಯಾ ಫಲಗಳು ಅಂತ. ಹೀಗಾಗಿ ಅವಕಾಶ ಇದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಆತಂಕ ಬೇಡ. ನೀವು ಚಂದ್ರ ಸಪ್ತಮದಲ್ಲಿ ಕುಜ ರವಿ ಶುಕ್ರ ಬುಧ ಇದಿದೆ, ಇದನ್ನು ಗಮನಿಸ್ಕೊಳ್ಬೇಕು. ಒಂದು ಗ್ರಹ ಶಾಂತಿ ದಯವಿಟ್ಟು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಮೈಸೂರಿನಿಂದ ಶ್ರೀಕಾಂತ್ ಅವರು ಕಳಿಸಿದ್ದಾರೆ. ಶ್ರೀಕಾಂತ್ ಅವರ ಜನ್ಮ ದಿನಾಂಕ 3/6/2009. ಹುಟ್ಟಿದ ಸಮಯ ರಾತ್ರಿ 10 ಗಂಟೆಯಿಂದ 10:30 ಒಳಗೆ ಅಂತ ಕಳಿಸಿದ್ದಾರೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀಕಾಂತ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಈ ಪಂಚಮ ಸ್ಥಾನದಲ್ಲಿ ರವಿ ಇದ್ದಾನೆ, ಶತ್ರು ಕ್ಷೇತ್ರದಲ್ಲಿ. ದ್ವಿತೀಯದಲ್ಲಿ ಗುರು ಇರೋದು ತುಂಬ ಒಳ್ಳೆಯದು. ನೀವು ನೋಡಿ, ಪ್ರಸ್ತುತ ರಾಹುದಶೆಯಲ್ಲಿ ತಮಗೆ ರವಿ ಭುಕ್ತಿಯೇ ನಡೀತಾ ಇದೆ. ಸೂರ್ಯೋಪಾಸನೆ ಮಾಡಬೇಕು. ಹೇಗೆ ಸೂರ್ಯೋಪಾಸನೆ ಮಾಡೋದು ಅಂತಂದರೆ, ಸೂರ್ಯ ಮಂತ್ರಗಳನ್ನು ಹೇಳ್ಕೊಳ್ಳಿ. ಸೂರ್ಯ ಒಂದು ಸಲ ಸೂರ್ಯನ ಕೃಪೆಯಾದರೆ ಅದು ನಮಗೆ ಮಹಾ ಪ್ರತಿಭಾಶಾಲಿ ಆಸಕ್ತಿಯನ್ನು ತಂದುಕೊಡುತ್ತೆ. ಹನುಮಂತ ಕೂಡ ನಾವು ಯಾವುದನ್ನು ವಿದ್ಯೆಗೆ ಅಧಿಪತಿ ಅಂತ ನೋಡ್ತೀವಿ, ಹನುಮಂತನನ್ನು, ಅವನು ಕೃಪೆಯಾಗಿಬಿಟ್ರೆ ಸಾಕಪ್ಪ, ವಾಚಾಳಿತನ ಬಂದುಬಿಡುತ್ತೆ, ವಾಕ್ ಶಕ್ತಿ ಬರುತ್ತೆ ಅಂತ. ಹನುಮಂತ ವ್ಯಾಕರಣವು ಕಲಿತಿದ್ದು ಸೂರ್ಯನಿಂದ. ಹೀಗಾಗಿ ಸೂರ್ಯನ ಕೃಪೆ ಆಗಿಬಿಟ್ರೆ ನಮಗೆ ಮಹತ್ತರವಾದ ಶಕ್ತಿ ಬರುತ್ತೆ. ಹೀಗಾಗಿ ಸೂರ್ಯನ ಪ್ರಾರ್ಥನೆ, ಸೂರ್ಯ ಧ್ಯಾನ, ಸೂರ್ಯ ನಮಸ್ಕಾರ, ಸೂರ್ಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಹೀಗೆ ಮಾಡಿ, ಅನುಕೂಲ ಆಗುತ್ತೆ, ಆತಂಕ ಬೇಡ. ಸೂರ್ಯ ದೇವಸ್ಥಾನಗಳಿಲ್ಲ, ಹೀಗಾಗಿ ಈಶ್ವರನಿಗೆ ಗೋಧಿ ಸಮರ್ಪಣೆ ಮಾಡೋದು ಆಗುತ್ತೆ. ಪ್ರತಿ ಭಾನುವಾರ ಹೋಗಿ ಗೋಧಿ ಸಮರ್ಪಣೆ ಮಾಡಿ ಸೂರ್ಯ ಮಂತ್ರಗಳನ್ನು ಹೇಳ್ಕೊಳ್ಳಿ, ಕೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಮ್ಯಾ ಅವರು ಕಳಿಸಿದ್ದಾರೆ. ರಮ್ಯಾ ಅವರ ಜನ್ಮ ದಿನಾಂಕ 12/6/2000. ಹುಟ್ಟಿದ ಸಮಯ ರಾತ್ರಿ 8 ಗಂಟೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಮ್ಯಾ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ಲ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಧನು ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಬುಧಯುಕ್ತನಾಗಿದ್ದರೆ ನೀವು ಒಳ್ಳೆ ಸರ್ಜನ್ ಆಗಬಹುದು. ಗೊತ್ತಿಲ್ಲ ನೀವು ಏನು ಪ್ರಯತ್ನ ಮಾಡಿದ್ದೀರಾ ಅಂತ. ಕುಜ ಬುಧ ಒಟ್ಟಾಗಿದ್ದರೆ ಸ್ಕಿನ್ ಸ್ಪೆಷಲಿಸ್ಟ್ಗಳಾಗಬಹುದು, ಅಥವಾ ಇನ್ಯಾವುದೋ ಒಂದು ಸರ್ಜರಿ. ಬುಧ ಹೆಚ್ಚಿನಾಗಿ ಸ್ಕಿನ್ನಿಗೆ ರಿಲೇಟೆಡ್ ಆಗಿರ್ತಕ್ಕಂಥವನು. ಹೀಗಾಗಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಅಧ್ಯಯನ, ಸಂಶೋಧನೆ ಇವುಗಳಲ್ಲಿ ಚೆನ್ನಾಗಿ ಆಸಕ್ತಿ ಇದೆ, ಚೆನ್ನಾಗಿ ಮುಂದುವರಿಲಿಕ್ಕೆ ಅವಕಾಶ ಇದೆ, ಮಾಡಬಹುದು, ಪ್ರಯತ್ನ ಮಾಡಿ. ಇಲ್ಲ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್
ಅವುಗಳನ್ನು ಕ್ರಿಯೇಟ್ ಮಾಡಬಹುದು. ನೀವೇ 4 ಸಂಸ್ಥೆ ಸ್ಥಾಪನೆ ಮಾಡಿ, ಸದ್ಯಕ್ಕೆ ಒಂದು ಸಂಸ್ಥೆ ಮಾಡಿ, ಆಮೇಲೆ ಅದು 10 ಆಗಿ ಬೆಳೀಲಿ. ಅಷ್ಟು ಶಕ್ತಿ ಇದೆ, ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. 12 ರಾಶಿಗಳ ಇವತ್ತಿನ ಫಲಾಫಲ ಹೇಗಿದೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಚಂದ್ರನ ಕಾಣ್ತಾ ಇದ್ವಿ. ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತುವಿನ ಜೊತೆಗೆ ಮಾಂದಿ ಉದಯಾಗಿದೆ, ಅದು ಸಿಂಹ ರಾಶಿಯಲ್ಲಿ. ಇನ್ನು ಈ ದಿವಸ ಯಥಾ ಪ್ರಕಾರವೇ ಮಕರ ರಾಶಿಯಲ್ಲಿ ರವಿ, ಕುಜ, ಬುಧ, ಶುಕ್ರರನ್ನು ಕಾಣ್ತಾ ಇದ್ದೀವಿ. ರಾಹು, ಶನೈಶ್ಚರರು ಯಥಾ ಪ್ರಕಾರ ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರು, ಬಂಧುಗಳಿಂದ ಉತ್ತಮ ಉಪಕಾರ, ಸಹಕಾರ, ಕಷ್ಟ ಅಂದರೆ ಆತುಕೊಳ್ತಾರೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಈ ದಿವಸ ತುಂಬ ಅನುಕೂಲ, ಸಮಾಧಾನ, ಸೌಖ್ಯ ಫಲ. ಸುಖದ ಅಧಿಪತಿ ಜನ್ಮಕ್ಕೆ ಬಂದರೆ ಸೌಖ್ಯವಾಗಿರ್ತೀರ, ಸುಖವಾಗಿರ್ತೀರ, ನೆಮ್ಮದಿಯಾಗಿರ್ತೀರ ಅಂತ. ಪ್ರಯಾಣದಲ್ಲಿ ಅನುಕೂಲ ಇದೆ, ಕೃಷಿಕರಿಗೆ ಅನುಕೂಲ ಇದೆ, ಹಾಲು ಹೈನು ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ. ವಸ್ತ್ರಾಭರಣ, ವಸ್ತ್ರಾಲಂಕಾರ, ಪಟ್ಟಿ ಮಾಡ್ತಾ ಹೋದರೆ ಜಾಸ್ತಿ ಇದೆ, ಚೆನ್ನಾಗಿದೆ ಅಂತ ಅರ್ಥ. ಎಲ್ಲ ರಂಗದವರಿಗೂ ಸ್ವಲ್ಪ ಹೆಚ್ಚಿನ ಅನುಕೂಲ ಕಾಣ್ತೀರ. ಸ್ವಲ್ಪ ಮಟ್ಟಿಗೆ ದುಡುಕು ಸ್ವಭಾವವೂ ಇರುತ್ತೆ, ಆತುರದಲ್ಲಿ ನಿರ್ಧಾರ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹುಷಾರು. ಇದು ಸೂರ್ಯ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಶಾಪಿಂಗು, ಮತ್ತೊಂದು ಮಗದೊಂದು ಖರೀದಿಯ ಆಕರ್ಷಣೆ, ಅದು ಚಾಪಲ್ಯಕ್ಕೊಳಗಾಗ್ತೀರ. ತಿನ್ನಬೇಕು ಅಂತ ಅಪೇಕ್ಷೆ ಇರುತ್ತಲ್ಲ, ಆಸೆ, ಆ ಥರ ಖರೀದಿ ಮಾಡೋ ಅಪೇಕ್ಷೆ ಉಂಟಾಗಿಬಿಡುತ್ತೆ. ಅತಿಯಾಗಿ ವ್ಯಯ ಮಾಡ್ಕೊಳ್ತೀರ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ತಕ್ಕ ಮಟ್ಟಿಗಿನ ಅನುಕೂಲ ಇತ್ಯಾದಿ ಕಾಣ್ತೀರಾ. ಮಾತಿನ ಬಲ, ಹಣವೂ ಇದೆ, ಹಣ ಇರೋದಕ್ಕೆ ಖರ್ಚು ಮಾಡೋ ಮನಸ್ಸು ಬರುತ್ತೆ, ಆ ರೀತಿಯಲ್ಲಿ ಇರ್ತದೆ ಈ ದಿವಸ. ಪ್ರಯಾಣದ ಸ್ವಲ್ಪ ಎಚ್ಚರವಾಗಿರಿ, ತೊಡಕನ್ನು ಸೂಚಿಸ್ತಾ ಇದೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ಲಾಭದಾಯಕ ದಿನ, ಧನ ಸಮೃದ್ಧಿ. ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಡೈರಿ ಪ್ರಾಡಕ್ಟು, ಹೋಟೆಲ್ ಇಂಡಸ್ಟ್ರಿ, ದ್ರವ, ಜಲ, ಈ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ. ಸ್ವಲ್ಪ ಕೋಪ ಇರುತ್ತೆ ಈ ದಿವಸ ನಿಮಗೆ. ಕೋಪದಿಂದ ಅನಾಹುತ ಸಂಭವಿಸಬಹುದು, ಹುಷಾರು, ಎಚ್ಚರ ವಹಿಸಿ. ಉಳಿದ ಹಾಗೆ ನಿಮಗೆ ಚೆನ್ನಾಗಿದೆ. ಕೋಪ ನಿವಾರಣೆ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? ಈಶ್ವರನಿಗೆ ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಶ್ರದ್ಧೆ, ಅನುಕೂಲ, ಸಾಧನೆ, ಈ ರೀತಿಯ ಶುಭ ಫಲವನ್ನು ಕಾಣಬಹುದು. ತುಂಬ ಚೆನ್ನಾಗಿದೆ. ನಿಮಗೆ ಈ ದಿವಸ ಸ್ವಲ್ಪ ಕುಟುಂಬದಲ್ಲಿ ಕಲಹಗಳು, ಜಗಳ, ಈ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಹೆಚ್ಚಿನ ಫಲ ಚೆನ್ನಾಗಿದೆ. ನೀವು ಕೂಡ ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ನಿಮಗೆ ದೈವಾನುಕೂಲ, ದೇವತಾ ಪೂಜೆ ಪುನಸ್ಕಾರ, ಉತ್ತಮರ ಸಂಪರ್ಕ, ಸತ್ಕಾರ್ಯಗಳು, ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗ್ತೀರಾ ಈ ದಿವಸ, ಅಂಥದ್ದೊಂದು ಮನಸ್ಸು ಬರುತ್ತೆ. ಗುರು ಪ್ರಾರ್ಥನೆ, ಗುರು ಭಜನೆ, ಇವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಕಾಣ್ತಾ ಇದೆ, ಹುಷಾರು. ತಲೆ ಭಾಗದಲ್ಲಿ ತೊಂದರೆ ಆಗಬಹುದು, ಕಣ್ಣಿನ ಬಾಧೆ ಬರಬಹುದು, ಹುಷಾರು. ಸ್ನೇಹಿತರು, ಬಂಧುಗಳ ಸಹಕಾರ, ಒಡನಾಟ, ಉಳಿದಾಗೆಲ್ಲ ಮನಸ್ಸಿಗೆ ಹಿತವಾದ ವಾತಾವರಣ ಇದೆ. ಆರೋಗ್ಯ ದೃಷ್ಟಿಯಿಂದ ಆದಿತ್ಯ ಹೃದಯ ಹೇಳಿಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗಿನ ಸ್ವಲ್ಪ ನಷ್ಟ ಸಾಧ್ಯತೆ ಇದೆ, ಹುಷಾರು. ದುಃಖ, ವ್ಯಥೆ, ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ, ಗಮನ ಇರಲಿ. ಇನ್ನು ಮಕ್ಕಳಿಂದ ತುಂಬ ಚೆನ್ನಾಗಿದೆ, ಮಕ್ಕಳಿಂದ ಅನುಕೂಲ, ಸಹಕಾರಗಳಿದೆ ಈ ದಿವಸ. ನಿಮಗೆ ಮುಖ್ಯವಾಗಿ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ, ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಂಥ ಯಾವುದೇ ವ್ಯಾಪಾರಗಳಲ್ಲಿ ಹೆಚ್ಚಿನ ಅನುಕೂಲಗಳು, ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಈ ದಿವಸ ಲಾಭ, ವಿದೇಶ ವಹಿವಾಟಿನ ಲಾಭ ಆಗಬಹುದು, ಮತ್ತೊಬ್ಬರ ಸಹಾಯ, ಒಳ್ಳೆಯ ಶುಭ ವರ್ತಮಾನ, ಹೀಗೆ ಹಲವು ಬಗೆಗಳಲ್ಲಿ ಅನುಕೂಲ ಇದೆ. ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಕಡಿಮೆ ಇದೆ, ವಿಘ್ನಗಳನ್ನು ಸೂಚಿಸ್ತಾ ಇದೆ. ಎಚ್ಚರದಿಂದ ಕೆಲಸ ಮಾಡಿ. ಹೆಣ್ಮಕ್ಳಿಗೆ ಸ್ವಲ್ಪ ಸಾಲದ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಮತ್ತು ಉಳಿದ ಹಾಗೆ
ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಸೇವಕರಿಂದ ಅನುಕೂಲ ಇತ್ಯಾದಿ ಕಾಣ್ತೀರಾ, ಸಹಾಯ ಇತ್ಯಾದಿ ಸಿಗುತ್ತೆ, ಚೆನ್ನಾಗಿದೆ, ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ನಾನು ಅನುಕೂಲ ಕಾಣ್ತೀರಾ. ಈ ದಿವಸ ಪ್ರಾರ್ಥನೆಗೆ ತಪ್ಪದೇ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಧನಲಾಭ, ಚುರುಕು ಬುದ್ಧಿ, ಹೆಣ್ಣುಮಕ್ಕಳಿಗೆ ತುಂಬ ಶಾಂತಚಿತ್ತತೆ, ಮನಸ್ಸಿಗೆ ಹಿತವಾದ ವಾತಾವರಣ ಚೆನ್ನಾಗಿದೆ ಈ ದಿವಸ. ಮಕ್ಕಳಿಂದ ಸಮಾಧಾನ, ಸೌಖ್ಯತೆ, ಪ್ರತಿಭಾಶಕ್ತಿ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲೂ ಸಾಮರಸ್ಯ ಇದೆ, ಹಲವು ಶುಭ ಫಲಗಳಿದ್ದಾವೆ, ಆತಂಕ ಬೇಡ. ಈ ದಿವಸ ನೀವು ಕೂಡ ಗಣಪತಿ ಪ್ರಾರ್ಥನೆ, ಗಣಪತಿಗೆ ಇಕ್ಷುರಸ ಸಮರ್ಪಣೆ ಮಾಡಿ. ಇನ್ನು ಮಕರಾಶಿಯವರಿಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಹಳ್ಳಿಗಳಲ್ಲಿ ವಾತಾವರಣ ತುಂಬ ಸುಖಪ್ರದವಾಗಿರುತ್ತೆ, ಅನ್ಯೋನ್ಯತೆ, ಸಾಮರಸ್ಯ ಸಿಗುತ್ತೆ, ಅದು ತುಂಬ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಸಂಗಾತಿಯಿಂದ ಒಂದು ರೀತಿಯ ಸೌಖ್ಯ ಮನೋಭಾವ ಉಂಟಾಗುತ್ತೆ, ಪ್ರೀತಿ ವಿಶ್ವಾಸ ಹೆಚ್ಚುತ್ತೆ, ಚೆನ್ನಾಗಿದೆ. ವ್ಯಾಪಾರಿಗಳಿಗೂ ಅನುಕೂಲಕರವಾಗಿದೆ, ವೃತ್ತಿಯಲ್ಲಿ ಚೆನ್ನಾಗಿದೆ ಈ ದಿವಸ. ವಸ್ತು ಕಳವಾಗಬಹುದು, ಗಮನ ಇರಲಿ, ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸಪೋರ್ಟ್ ಸಿಗ್ತಕ್ಕಂಥದ್ದು, ಸಹೋದ್ಯೋಗಿಗಳ ಸಹಕಾರ, ಧೈರ್ಯ, ಶೌರ್ಯ, ವಿಶ್ವಾಸ, ನಂಬಿಕೆ, ಉತ್ತಮ ಸಲಹೆಗಳು, ಉಪದೇಶಗಳು, ಯಾರೋ ಏನೋ ಸಲಹೆ ಕೊಟ್ಟರೆ ಅದರಿಂದ ಸಹಾಯ ಆಗ್ತಕ್ಕಂಥದ್ದು, ಅದು ನಿಮಗೆ ಅನುಕೂಲವೇ ಆಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ಈ ದಿವಸ ದಾಂಪತ್ಯದಲ್ಲಿ, ಸಂಗಾತಿಯಲ್ಲಿ ತುಂಬ ರಗಳೆ ಇದೆ, ಸಮಾಧಾನ ಇರಲಿ, ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಸುಗ್ರಾಸ ಭೋಜನ, ಧನಲಾಭ, ಮಕ್ಕಳಿಂದ ಸಹಾಯ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಕುಟುಂಬ ಸೌಖ್ಯತೆ, ಹೀಗೆ ಹಲವು ಶುಭ ಫಲಗಳನ್ನು ಕಾಣ್ತೀರಾ ಈ ದಿವಸ. ನಿಮಗೆ ಎದುರಾಳಿಗಳಿಲ್ಲ ಈ ದಿವಸ, ಸ್ನೇಹಿತರಿಂದಲೂ ಉಪಕಾರ ಇದೆ, ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಗಣಪತಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಂತ್ರಿಣೇ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.